ಇನ್ನು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ ಅಂತಿಮ ನಮನವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಲ್ಲಿಸಿದ್ದಾರೆ. ಇವತ್ತು ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅಂತಿಮ ವಿಧಿವಿಧಾನಗಳಲ್ಲೂ ಕೂಡ ಅವರು ಪಾಲ್ಗೊಳ್ತಾರೆ. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಪಾಲ್ಗೊಳ್ತಾರೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇನ್ನೇನು 11 ಗಂಟೆ ನಂತರ ಭೈರಪ್ಪನವರ ಅಂತಿಮ ವಿಧಿವಿಧಾನ ನಡೆಯುತ್ತೆ, ಅಂತ್ಯ ಸಂಸ್ಕಾರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪಾಲ್ಗೊಳ್ತಾರೆ. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಅವರು ಪಾಲ್ಗೊಳ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ನೇರ ನುಡಿ, ತಮ್ಮ ವ್ಯಕ್ತಿತ್ವ, ಅನನ್ಯ ನಿರೂಪಣಾ ಶೈಲಿಯಿಂದಲೇ ಓದುಗರ ಗಮನ ಸೆಳೆದಂತ ಸಾಹಿತಿ ಅಂತಂದ್ರೆ ಅದು ಎಸ್.ಎಲ್. ಭೈರಪ್ಪನವರು. ಸಾಕಷ್ಟು ಸಂಖ್ಯೆಯಲ್ಲಿ ಅವರಿಗೆ ಅಭಿಮಾನಿಗಳಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಪಾಲ್ಗೊಳ್ತಾರೆ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಅಂತ ಮಾಹಿತಿ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೈಸೂರಿನ ಅವರ ನಿವಾಸದಿಂದ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾದಂಥ ತಯಾರಿಗಳಾಗಿದೆ. ಇನ್ನು ಅಂತ್ಯ ಸಂಸ್ಕಾರದಲ್ಲಿ ಗಣ್ಯರು ಕೂಡ ಪಾಲ್ಗೊಳ್ತಾರೆ. ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಬರ್ತಾರೆ ಅಂತ ಮಾಹಿತಿ ಇದೆ. ಕೇವಲ ಸಾಹಿತ್ಯದ ಬಗ್ಗೆ ಅಷ್ಟೇ ಒಲವಿರಲಿಲ್ಲ ಭೈರಪ್ಪನವರಿಗೆ, ಅವರಿಗೆ ಸಂಗೀತದ ಬಗ್ಗೆನೂ ಕೂಡ ಅಪಾರವಾದಂಥ ಆಸಕ್ತಿ ಇತ್ತು. ಪ್ರಮುಖವಾಗಿ ಅಧ್ಯಯನಶೀಲ ವ್ಯಕ್ತಿತ್ವವನ್ನು ಭೈರಪ್ಪನವರು ಹೊಂದಿದ್ರು. ಅಂದರೆ ಕಾದಂಬರಿಯನ್ನ ಎಲ್ಲೋ ಒಂದು ಕಡೆ ಕೂತು ಬರಿತಾ ಇರಲಿಲ್ಲ. ಅದಕ್ಕೆ ಬೇಕಾದಂಥ ತಯಾರಿಗಳು, ಅಧ್ಯಯನವನ್ನು ನಡೆಸ್ತಾ ಇದ್ರು. ಅಧ್ಯಯನವನ್ನು ಮಾಡದೆ ಯಾವುದೇ ಕಾದಂಬರಿಯನ್ನು ಅವ್ರು ಬರೆಯೋಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ಆಗುವಂಥ ಸಣ್ಣ ಸಣ್ಣ ಘಟನೆಗಳು, ಆಗು ಹೋಗುಗಳು, ಇದನ್ನ ಕಾದಂಬರಿ ರೂಪಕ್ಕೆ ಇಳಿಸಿದಂಥವರು ಎಸ್.ಎಲ್. ಭೈರಪ್ಪನವರು. ಇದೀಗ ಇಂತಹ ಸಾಹಿತಿ ನಮ್ಮೊಂದಿಗಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಭೈರಪ್ಪನವರ ಅಂತ್ಯ ಸಂಸ್ಕಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಮೈಸೂರಿಂದ ನಮ್ಮ ರಿಪೋರ್ಟರ್ ಆನಂದ್. 11 ಗಂಟೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರ ಆಗೋದಕ್ಕೆ ಸಮಯ ನಿಗದಿ ಆಗಿದೆ. ಸದ್ಯಕ್ಕೆ ಅವ್ರ ಪಾರ್ಥಿವ ಶರೀರ ಎಲ್ಲಿದೆ? ಕುಟುಂಬಸ್ಥರಿಂದ ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇದೆಯಾ? ಸಾರಸ್ವತ ಲೋಕದ ದಿಗ್ಗಜ ಎಸ್.ಎಲ್. ಭೈರಪ್ಪನವರು ಮೊನ್ನೆ ವಿಧಿವಶರಾಗಿದ್ದರು. ಇಂದು ಅವರ ಪಾರ್ಥಿವ ಶರೀರವನ್ನು ಅವರ ಕುವೆಂಪು ನಗರದಲ್ಲಿರುವಂಥ ಅವರ ನಿವಾಸಕ್ಕೆ ತೆಗೆದುಕೊಂಡು ಬರಲಾಗಿದೆ. ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು. ಸದ್ಯ ಇದು ಮೈಸೂರಿನ ಕುವೆಂಪು ನಗರದಲ್ಲಿರುವಂಥ ಅವರ ನಿವಾಸ. ಸದ್ಯ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಟುಂಬಸ್ಥರು ಪೂಜಾ ವಿಧಿವಿಧಾನಗಳನ್ನು ಕೂಡ ಅವರ ಮನೆಯಲ್ಲೇ ನೆರವೇರಿಸಲಿದ್ದಾರೆ. ಸದ್ಯಕ್ಕೆ ಬರುವಂಥ ಸಾರ್ವಜನಿಕರಿಗೆ ಆಪ್ತ ಬಳಗದ ಸದಸ್ಯರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು. ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. 11 ಗಂಟೆಯ ಬಳಿಕ ಇಲ್ಲಿಂದ ಪಾರ್ಥಿವ ಶರೀರವನ್ನು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲೇನಿದೆ ಅಲ್ಲಿ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ಹಿಂದೂ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸದ್ಯ ಅಂತ್ಯಕ್ರಿಯೆಯ ವೇಳೆಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಸೇರಿದಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಸಿ. ಮಹದೇವಪ್ಪನವರನ್ನು ಒಳಗೊಂಡಂತೆ ಪಕ್ಷಾತೀತವಾಗಿ ಅನೇಕ ನಾಯಕರು, ಗಣ್ಯರು ಸಹ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಸದ್ಯಕ್ಕೆ ಮೈಸೂರಿನ ಭೈರಪ್ಪ ಅವರ ನಿವಾಸ ಏನಿದೆ ಅಲ್ಲಿ ಅಂತಿಮ ದರ್ಶನಕ್ಕೆ ಸದ್ಯಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇನ್ನೂ ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಬಳಿಕ ಕುಟುಂಬಸ್ಥರು ಅವರ ಏನು ಖಾಸಗಿ ಪೂಜೆ ಪುನಸ್ಕಾರಗಳಿದೆ ಅದನ್ನು ಕೂಡ ನೆರವೇರಿಸಲಿದ್ದಾರೆ. ಅದಾದ ಬಳಿಕ ಇಲ್ಲಿಂದ ಪಾರ್ಥಿವ ಶರೀರವನ್ನು ಚಾಮುಂಡಿ ಬೆಟ್ಟದ ತಪ್ಪಲಿನತ್ತ ಕೊಂಡೊಯ್ಯಲಾಗುತ್ತೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಒಬ್ಬೊಬ್ಬರಾಗಿ ಬಂದು ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಈಗಾಗಲೇ ಸಾರ್ವಜನಿಕರು ತೆರಳುತ್ತಾ ಇರುವಂಥದ್ದು. ಬೆಳಗ್ಗೆ 11 ಗಂಟೆಯ ನಂತರದಲ್ಲಿ ಇಂದು ವಿಧಿವಿಧಾನ ಏನಿದೆ ಅದರ ಪ್ರಕಾರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಶರ್ಮಿತಾ. ಆನಂದ್, ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಮೆಚ್ಚಿದವರು ಭೈರಪ್ಪನವರ ವ್ಯಕ್ತಿತ್ವದ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆನೇ ಅಪಾರವಾದಂಥ ಗೌರವವನ್ನು ನರೇಂದ್ರ ಮೋದಿ ಅವರು ಇಟ್ಕೊಂಡಿದ್ರು. ಇನ್ನಿಲ್ಲ ಭೈರಪ್ಪನವರು ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ರು. ಈಗ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ, ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೆ. ಅಂದರೆ ಮೋದಿ ಅವರ ಸೂಚನೆ ಮೇರೆಗೆ ಏನಾದರೂ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಶರ್ಮಿತಾ,
ಕೇಂದ್ರ ಏನು ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಪ್ರತಿನಿಧಿಯಾಗಿ ಇಂದು ಬೆಳಗ್ಗೆ 11 ಗಂಟೆಗೆ ಅವರು ಮೈಸೂರಿಗೆ ಬರ್ತಾರೆ. ಯಾಕಂತ ಹೇಳಿದ್ರೆ SL ಭೈರಪ್ಪನವರು ಸಾಕಷ್ಟು ನೇರ ಹಾಗೂ ನಿಷ್ಠುರವಾದಿ, ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ನೇರವಾಗಿ ಮೆಚ್ಚಿದಂಥವರು, ಅಲ್ಲದೆ ಅನೇಕ ಅವರ ವಿಚಾರಧಾರೆಗಳನ್ನು ಕೂಡ ಯಾವುದೇ ಅಂದರೆ ಯಾರ್ದಕ್ಕೂ ಕೂಡ ಮುಲಾಜು ನೋಡದೆ ಅದನ್ನು ವ್ಯಕ್ತಪಡಿಸ್ತಿದ್ದಂಥವ್ರು, ಅವರ ನಿಲುವನ್ನು ಗಟ್ಟಿಯಾಗಿ ವ್ಯಕ್ತಪಡಿಸ್ತಿದ್ದಂಥವ್ರು. ಆ ಹಿನ್ನೆಲೆಯಲ್ಲಿ ಕೇಂದ್ರದ ಪ್ರತಿನಿಧಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಸಹ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯ ಶಾಸಕ ಶ್ರೀವತ್ಸ ಅವರು ಕೊಟ್ಟಿರುವಂಥದ್ದು. ಅವರು ಕೇಂದ್ರದ ಪ್ರತಿನಿಧಿಯಾಗಿ ಇಲ್ಲಿ ಅಂತಿಮ ಅಂದರೆ ಭೈರಪ್ಪನವರ ಅಂತಿಮ ಅಂತ್ಯಕ್ರಿಯೆ ಏನಿದೆ ಅದು ಮುಗಿಯುವವರೆಗೂ ಕೂಡ ಇಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಏನು ಬೆಳಗ್ಗೆ 11 ಗಂಟೆಗೆ ಮೈಸೂರಿನ ಮಂಡ್ಯಕಳ್ಳಿ ವಿಮಾನ ನಿಲ್ದಾಣ ಇದೆ, ಅಲ್ಲಿಂದ ನೇರವಾಗಿ ಅವರು ಚಾಮುಂಡಿ ಬೆಟ್ಟದ ತಪ್ಪಲಿನಿರುವಂತಹ ಅವರ ಏನು ಅಂತ್ಯಕ್ರಿಯೆ ನಡೆಯುತ್ತೆ ಆ ಜಾಗಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಶರ್ಮಿತಾ. ಇದ್ರ ಜೊತೆಯಲ್ಲಿ ಅಂದ್ರೆ ಈಗ ಬಿಜೆಪಿ ನಾಯಕರು ಬರ್ತಾ ಇದ್ದಾರೆ ಅಂತ ನೀವೇ ಅಂತಂದ್ರೆ ಅದ್ರ ಜೊತೆಯಲ್ಲಿ ಇತರೆ ಗಣ್ಯರು ಯಾರೆಲ್ಲ ಬರ್ತಾ ಇದ್ದಾರೆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಮಾಹಿತಿ ಇದೆ ಆನಂದ್? ಶರ್ಮಿತಾ, ಈಗಾಗಲೇ CM ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ SC ಮಾದೇವಪ್ಪನವರು ಈ ಅಂತ್ಯಕ್ರಿಯೆ ನೇತೃತ್ವವನ್ನು ವಹಿಸ್ತಾರೆ. ಜಿಲ್ಲಾಡಳಿತದಿಂದ ಹಾಗೂ ಸರ್ಕಾರದಿಂದ ಸಿಗಬೇಕಾದಂತಹ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಆ ಹಿನ್ನೆಲೆಯಲ್ಲಿ ಮೈಸೂರಿನ ಸ್ಥಳೀಯ ಶಾಸಕರು ಇರ್ಬೋದು ಹಾಗೂ ಅನೇಕರು BJP, JDS, ಕಾಂಗ್ರೆಸ್ನ MLCಗಳು ಸಹ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಎನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ R ಅಶೋಕ್ ಸೇರಿದಂತೆ SC ಮಾದೇವಪ್ಪ, K ವೆಂಕಟೇಶ್ ಸೇರಿದಂತೆ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟದ ತಪ್ಪಲಿಗೆ ಅಂತ್ಯಕ್ರಿಯೆ ವೇಳೆಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಪಕ್ಷಾತೀತವಾಗಿ ಎಲ್ಲರೂ ಸಹ ವಿಚಾರಧಾರೆಗಳು ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಪಕ್ಷಾತೀತವಾಗಿ ಎಲ್ಲ ನಾಯಕರು ಸಹ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಶರ್ಮಿತಾ.